ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವರ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 19 ಅದರಲ್ಲಿ 9ರಿಂದ 11ನೇ ವಾಕ್ಯ ತನಕ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದುದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆ ಆಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಇಲ್ಲಿ ದಾವೀದನು ಯೆಹೋವನ ಭಯ ಪರಿಶುದ್ಧವಾಗಿದೆ ಎಂಬುದಾಗಿದೆ. ಅರ್ಥ ನಾವು ನೋಡೋ ಒಂದೊಂದನ್ನು ಅರ್ಥ. ಯೆಹೋವನ ಭಯ ಎಂದರೆ ಏನು, ಹೇಗೆ ಅದನ್ನು ಆ ಎಲ್ಲ ಸಂಗತಿಗಳನ್ನು ಒಂದೊಂದಾಗಿ ನೋಡುವಾಗ ನಾವು ನೋಡ್ತೇವೆ. ಫಸ್ಟ್ ಪಾಯಿಂಟ್, ಯೆಹೋವನ ಭಯ ಪರಿಶುದ್ಧವಾಗಿದೆ. ನಾವು ನೋಡ್ತೇವೆ ಈ ಯೆಹೋವನ ಭಯ ನಿಮ್ಮ ಒಳಗೆ ಬರಬೇಕಾದರೆ ನೀವು ಆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವವರು, ಕೇಳುವವರು, ಆ ವಾಕ್ಯ ಅಂಗೀಕಾರ ಮಾಡುವುದರ ಮಾತ್ರವೇ ದೇವರ ಭಯ ನಿಮ್ಮಲ್ಲಿ ಬರ್ತದೆ. ಇಲ್ಲದಿದ್ದರೆ ದೇವರ ಭಯ ನಿಮ್ಮಲ್ಲಿ ಬರುವುದಿಲ್ಲ. ದೇವರ ಭಯ ಬರಬೇಕಾದ್ರೆ ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 1-5ನೇ ವಾಕ್ಯದಲ್ಲಿ ಸೊಲೊಮೋನನಿಗೆ ಹೇಳ್ತಾನೆ, ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಅಲ್ಲಿ ದಾವೀದ ಹೇಳ್ತಾನೆ ಯೆಹೋವನ ಭಯ ಪರಿಶುದ್ಧವಾಗಿದೆ. ಹೌದು, ಆ ದೇವರ ಭಯ ಪರಿಶುದ್ಧವಾಗಿದೆ, ಹೌದು. ಆದರೆ ಆ ದೇವರ ಭಯ ನಿಮ್ಮ ಒಳಗೆ ಬರಬೇಕಾದ್ರೆ ಅದು ತನ್ನಸ್ತಾನೆ ಬರುವುದಿಲ್ಲ. ದೇವರ ವಾಕ್ಯವನ್ನು ನೀವು ಕಿವಿಗೊಟ್ಟು ಈ ಟಿವಿ ಮೇಲೆ ಕೇಳುವರಾಗಬೇಕು. ಕೇಳಿದ ವಾಕ್ಯದ ಮೇಲೆ ಅಂಗೀಕಾರ ಮಾಡುವರಾಗಬೇಕು. ದಿನ ದೇವರ ವಾಕ್ಯನ ಓದುವವರು, ಧ್ಯಾನ ಮಾಡುವವರು. ಆವಾಗ ಆ ದೇವರ ಭಯ ನಿಮ್ಮಲ್ಲಿ ಬರ್ತದೆ. ಮತ್ತು ಆ ದೇವರ ಭಯ ನಿಮ್ಮಲ್ಲಿ ಉಂಟು ಎಂಬುದಿಗೆ ನಿಮ್ಮ ಕ್ರಿಯೆಗಳನ್ನು ಗೊತ್ತಾಗ್ತದೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಯೆಹೋವನ ಭಯವು ಪಾಪ ದಿವಸವನ್ನು ಹುಟ್ಟಿಸ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನ ಹಾಗೆ ಮಾಡುತ್ತೇನೆ. ಯಾರಲ್ಲಿ ದೇವರ ಭಯ ಉಂಟು ಅದು ಗೊತ್ತಾಗುತ್ತದೆ ನಿಮ್ಮ ನಡತೆ. ಸೊಲೊಮೋನ ಹೇಳ್ತಾನೆ, ನಿಮ್ಮಲ್ಲಿ ದೇವರ ಭಯವಿರುತ್ತದೆ ಆ ವ್ಯಕ್ತಿ ಪಾಪವನ್ನು ದ್ವೇಷ ಮಾಡುತ್ತಾನೆ. ಎಲ್ಲ ಥರದ ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷೆ ಇವನು ಹಾಗೆ ಮಾಡ್ತಾನೆ. ಅದು ಯಾರಲ್ಲಿ ದೇವರ ಭಯವಿಲ್ಲ ಅವನೆಲ್ಲ ಪಾಪವನ್ನು ಪ್ರೀತಿಸ್ತಾನೆ, ಪಾಪವನ್ನು ಮಾಡ್ತಾನೆ. ಅರ್ಥ ಅವನಲ್ಲಿ ದೇವರ ಭಯವಿಲ್ಲ. ಆದರೆ ದೇವರ ಭಯ ತನ್ನಸ್ತಾನೇ ಬರುವುದಿಲ್ಲ. ದೇವರ ಭಯ ಬೇಕಾದರೆ ದೇವರ ವಾಕ್ಯಗಳನ್ನು ಈ ಟಿವಿ ಮಧ್ಯೆ ಕೇಳುವವರು ಮನಸ್ಸಿಟ್ಟು ಕೇಳಿರಿ. ಈ ಒಂದು ವಾಕ್ಯವನ್ನು ಅಂಗೀಕಾರ ಮಾಡಿರಿ. ನಿಮ್ಮ ಅದನ್ನು ಬಚ್ಚಿಟ್ಟುಕೊಳ್ಳಿರಿ. ಪುನಃ ಅದು ಓದಿ, ಹುಡುಕಿಕೊಂಡು ಓದಿ, ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ. ಆಗ ದೇವರ ಭಯ ಬರ್ತದೆ. ಆ ದೇವರ ಭಯ ಬಂದರೆ ಮಾತ್ರ ಎಲ್ಲ ಪಾಪವನ್ನು ದ್ವೇಷ ಮಾಡ್ತೀರಿ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟುಂಬ ಹಾಗೆ ಮಾಡುತ್ತೀರಿ ಇನ್ನದು ನಾವು ದೇವರ ಭಯದ ಬಗ್ಗೆ ನೋಡ್ತೇವೆ. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಕೊಳ್ಳಲು ಮನುಷ್ಯ ಕರ್ತವ್ಯವಿದೆ. ದೇವರ ಭಯ ಅಂದರೆ ಇಂದರ್ಥ ಯಾರಲ್ಲಿ ದೇವರ ಭಯ ಉಂಟು, ದೇವರು ಪ್ರತಿಯೊಬ್ಬ ಮನುಷ್ಯ ಕೊಟ್ಟ ಕರ್ತವ್ಯ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ ದೇವರ ಒಂದು ದೇವರ ಭಯ. ಯಾರು ದೇವರ ಭಯ ಉಂಟು ಎಲ್ಲ ಪಾಪಗಳನ್ನ ಅವರು ಹಾಗೆ ಮಾಡುತ್ತಾರೆ. ಇನ್ನೊಂದು ಯಾರು ದೇವರ ಭಯ ಉಂಟು ಅವ್ರು ದೇವರು ಕೂಡ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೀತಾರೆ. ಇದು ದೇವರ ಭಯವಾಗಿದೆ. ಯಾಕೆ ದೇವರಿಗೆ ಭಯ ಪಡಬೇಕು? ಅಲ್ಲಿ 14 ಬಗ್ಗೆ ನೋಡ್ತೇವೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಯಾಕೆ ದಾವೀದನು ದೇವರ ಭಯ ಪರಿಶುದ್ಧತೆ? ಯಾರಲ್ಲಿ ದೇವರ ಭಯ ಉಂಟು ಅವರು ಮೊದಲಾಗಿ ಎಲ್ಲ ಥರ ಪಾಪವನ್ನು ಅವರು ದ್ವೇಷ ಮಾಡುತ್ತಾರೆ.
ಮತ್ತು ದೇವರ ಬಾಯಿ ಬರುವವರು ದೇವರ ಪ್ರತಿಯೊಂದು ಆಜ್ಞೆಗೆ ಕೊಂಡು ನಡೆಯುತ್ತಾರೆ. ಯಾಕೆಂದರೆ ದೇವರ ಪ್ರತಿಯೊಬ್ಬ ಮನುಷ್ಯನಿಗೆ ಇದೇ ಭೂಮಿಯಲ್ಲಿ ಅವರವರ ನರ್ತಕ ಪ್ರತಿಫಲ ಕೊಡುತ್ತಾರೆ. ಯಾರು ದೇವರಲ್ಲಿ ಭಯ ಉಂಟು ಅವರು ದೇವರ ಆಜ್ಞೆಗೆ ನಡೆಯುತ್ತಾರೆ. ಇದೇ ಭೂಮಿಯಲ್ಲಿ ದೇವರು ವಾಗ್ದಾನ ಮೇಲೆ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಯಾಕೆಂದರೆ ಪ್ರೇರೆ ದೇವರು ಧರ್ಮಶಾಸ್ತ್ರ ಪುಸ್ತಕ 30ನೇ ಅಧ್ಯಾಯದಲ್ಲಿ 19 ವಾಕ್ಯದಲ್ಲಿ ಭೂಮಿ ಆಕಾಶ ಸಾಕ್ಷಿಯಾಗಿಟ್ಟಿದ್ದಾನೆ. ಯಾರ್ಯಾರು ದೇವರ ಆಜ್ಞೆಗಳು ಕೈಕೊಂಡು ನೋಡ್ತಾರೋ ಅವರಿಗೆ ಆಶೀರ್ವಾದ ಅವರಿಗೆ ಉಂಟೆಂಬುದಾಗಿ ಹೇಳ್ತಾರೆ. ಅದು ಯಾರು ದೇವರಿಗೆ ಭಯ ಪಡುವುದಿಲ್ಲ ಅವರು ದೇವರ ಆಜ್ಞೆ ಅವಿದಾಗುತ್ತೆ ಅವರ ಮೇಲೆ ಶಾಪ ಬರುತ್ತದೆ. ಅವರಿಗೆ ಕಷ್ಟ ದುಃಖ ಸಂಕಟ ನೋವು ಬರ್ತದೆ. ಹಾಗಾದರೆ ದೇವರ ಭಯ ಪರಿಶುದ್ಧವಾಗಿದೆ. ದೇವರ ಭಯ ಪಡುವನು ಪ್ರತಿಯೊಂದರ ಆಜ್ಞೆ ಕೈಕೊಂಡು ನಡೆಯುತ್ತಾನೆ ಮತ್ತು ಅವನಿಗೆ ಈ ಭೂಮಿಯಲ್ಲಿ ಅವನ ಜೀವಿಸ ಕಾಲಮಾನವೆಲ್ಲ ಆತನು ಆಶೀರ್ವಾದ ಶುಭವನ್ನು ಹೊಂದಿಕೊಳ್ಳುತ್ತಾನೆ. ಇಲ್ಲದ್ದರೆ ಅವನು ಅವಿದ್ಯೆ ನಡೆಯುವುದರೆ ಅವನು ಅವಿದ್ಯಕ ಪ್ರತಿಫಲನವನ್ನು ಹೊಂದಿದೆ. ಅದಕ್ಕೆ ದೇವರಿಗೆ ಭಯ ಪಡುವರು ಆಗಬೇಕು. ದೇವರ ಭಯ ಪಡುವುದರ ಮುಖಾಂತರ ದೇವರ ದಯೆ ಸಿಗ್ತದೆ, ದೇವರ ಆಶೀರ್ವಾದ ಸಿಗ್ತದೆ. ನಾವು ಅದಕ್ಕೆ ವಾಗ್ದಾನ ನೋಡ್ತೇವೆ. ಕೀರ್ತನೆ 103ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ, 13ನೇ ವಾಕ್ಯ, 17ನೇ ವಾಕ್ಯ. ಕೀರ್ತನೆ 103ನೇ ಕೀರ್ತನೆ 11ನೇ ವಾಕ್ಯ ಹೀಗಿರ್ತದೆ: ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳ ಮೇಲೆ ಆತನ ಕೃಪೆ ಅಷ್ಟೂ ಅಪಾರವಾಗಿದೆ. ಯಾರಲ್ಲಿ ದೇವರ ಭಯಭಕ್ತಿ ಉಂಟು, ಯಾರು ದೇವರ ಭಯಭಕ್ತಿ ಇಡ್ತಾರೋ ಅವರ ಮೇಲೆ ದೇವರ ಕೃಪೆ ಅಷ್ಟು ಅಪಾರವಾಗಿದೆ ಎಂಬುದರಲ್ಲಿ ದಾವೀದನು ಇಲ್ಲಿ ಹೇಳುತ್ತಾನೆ. ಅದೇ ರೀತಿ 13ನೇ ವಾಕ್ಯದಲ್ಲಿ ನೋಡ್ತೇವೆ: ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳನ್ನು ಕನಿಕರಿಸ್ತಾನೆ. ಅದಕ್ಕೆ ಯಾರಿಗೆ ದೇವರ ಭಯ ಉಂಟು ದೇವರು ಅವರನ್ನು ತಂದೆಯ ಪದದಲ್ಲಿ ಅವರನ್ನು ಕನಿಕರಿಸ್ತಾನೆ ಎಂದು ದಾವೀದನು ಹೇಳ್ತಾನೆ. ಅದೇ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ: ಆದರೆ ಯೆಹೋವನಲ್ಲಿ ಭಯಭಕ್ತಿಗಳ ಮೇಲೆ ಆತನ ದಯೆಯು ಯುಗ ಯುಗಗಳವರೆಗೂ ಇರುತ್ತದೆ. ಯಾರು ದೇವರ ಭಯಭಕ್ತಿ ಉಂಟು ಅವರ ಮೇಲೆ ದೇವರ ದಯೆ ಯುಗ ಯುಗಗಳ ಮೇಲೆ ಇರ್ತದೆ. ಅದಕ್ಕೋಸ್ಕರ ದಾವೀದನು ಕೀರ್ತನೆ 19ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ಯೆಹೋವನ ಭಯ ಪರಿಶುದ್ಧವಾಗಿದೆ ಎಂಬುದಾಗಿ ಆತನು ಹೇಳುತ್ತಾನೆ. ಈಗ ಎರಡನೇ ನೋಡ್ತೇವೆ, ಅವು ಕೇವಲ ನ್ಯಾಯವಾಗಿವೆ ಅಥವಾ ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ಏಕೆ ಏನು ಎಂಬುದಾಗಿ ಅರ್ಥ ನೋಡುತ್ತಾರೆ. ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 11ನೇ ವಾಕ್ಯ ತನಕ: ಆತನ ಅಪಾರವಾದ ದಯ ಸಹನ ದೀರ್ಘಶಾಂತಿಗಳನ್ನು ಹಸಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರುಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ನಿನ್ನ ಮಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸಿದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪವು ನ್ಯಾಯದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತಾದಷ್ಟೇ. ಆದ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ ಮಾನ ನಿರ್ಲಯತೆಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೆಸಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವನ ಕೊಡುವನು. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸಿದರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೆಟ್ಟದ್ದು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವು ಸಂಕಟ ಬರುವವು. ಯಾವುದೇ ಮೊದಲು ಅನ್ನದ ಗ್ರೀಕರಿಗೆ ಸಹ ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮಾನಸಂತೆಯು ಉಂಟಾಗುವು. ಯಾವುದೇ ಮೊದಲು ಅನ್ನದ ಗ್ರೀಕರಿಗೆ ಸಹ ದೇವರಿಗೆ ಪಕ್ಷಪಾತವಿಲ್ಲ. ಯಾಕೆ ದಾವೀದನ ದೇವರ ಭಯ ಪರಿಶುದ್ಧವಾಗಿದೆ ಮತ್ತು ಅವು ಕೇವಲ ನಾವೇ ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ಆತನಿಂದ ಅನ್ಯಾಯ ಮಾಡುವುದಿಲ್ಲ. ಯಾರು ದೇವರಿಗೆ ಭಯಪಟ್ಟು ಆತನಲ್ಲಿ ಕೈಕೊಂಡು ನಡುತ್ತಾರೋ ಅವರಿಗೆ ಭೂಮಿಯಲ್ಲಿ ಅವರಿಗೆ ಎಲ್ಲ ಅವರಿಗೆ ಸಮಾಧಾನ, ಅವರಿಗೆ ಶಾಂತಿ, ಅವರಿಗೆ ಆಶೀರ್ವಾದ, ಅವರಿಗೆ ನಿತ್ಯ ಜೀವ ಉಂಟು ಎಂದು ಅಪೊಸ್ತಲ ಪೌಲನು ಹೇಳ್ತಾನೆ. ಅದು ಯಾರು ದೇವರಿಗೆ ಭಯ ಪಡುವುದಿಲ್ಲ, ಯಾರು ಕೆಟ್ಟದನ್ನು ಮಾಡ್ತಾರೆ ದೇವರ ವಾಕ್ಯ ಅವರಿಗೆ ಕಷ್ಟ ಸಂಕಟಗಳು ಬರ್ತದೆ. ಹಾಗಾದರೆ ಇವತ್ತು ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ಎಂದಿಗೂ ಆತನು ಅನ್ಯಾಯ ಮಾಡುವುದಿಲ್ಲ. ನಿಮಗೆ ಈ ಲೋಕದಲ್ಲಿ ಜೀವಿಸುವಾಗ ಆಶೀರ್ವಾದ, ಶುಭ, ಕೃಪೆ, ಶಾಂತಿ, ಆರೋಗ್ಯ ನಿಮಗೆ ಬೇಕಾ? ದೇವರ ಭಯ ಪರಿಶುದ್ಧವಾಗಿದೆ. ದೇವರಿಗೆ ಭಯಪಟ್ಟು ಅದರ ಕೈಕೊಂಡು ನಡೆಯುತ್ತಾರೆ. ದೇವರು ನಿಮ್ಮ ನೀತಿಗೆ ತಕ್ಕ ಹಾಗೆ, ನಿಮ್ಮ ವಿಧಿಗೆ ತಕ್ಕ ಹಾಗೆ ಆಶೀರ್ವಾದವು ನಿಮಗೆ ಪಾಲಿಸುವನಾಗಿದ್ದಾನೆ. ಆದರೆ ದೇವರಿಗೆ ಭಯ ಪಡದೆ ಅವಿಧರು ಆಗುತ್ತದೆ. ಅದರ ಪ್ರತಿಫಲವಾಗಿ ಕಷ್ಟ ಸಂಕಟಗಳು ಬಂದೇ ಬರುತ್ತೆ ಎಂದು ಅಪೊಸ್ತಲರು ಅದಕ್ಕೋಸ್ಕರ ದಾವೀದನೇ ದೇವರ ಭಯ ಪರಿಶುದ್ಧವಾಗಿದೆ. ಆತನು ನ್ಯಾಯವಾಗಿ ತೀರ್ಪು ಕೊಡುವನಾಗಿದೆ. ಆತನಲ್ಲಿ ಎಂದಿಗೂ ಪಕ್ಷಪಾತ ಇಲ್ಲ ಎಂಬುದಾಗಿ ಅತಿ ಸ್ಪಷ್ಟ ನೋಡುತ್ತೇವೆ ಪ್ರೇರೆ. ಮೂರನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯ ಬಂಗಾರಕ್ಕಿಂತಲೂ ಅತಿ ಹೆಚ್ಚಾಗಿ ಪ್ರೀತಿಸುವವರಾಗಬೇಕು. ನಾವು ನೋಡ್ತೇವೆ ಕೀರ್ತನೆ 119 ಅದರಲ್ಲಿ 72ನೇ ವಾಕ್ಯ: ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ
ನನಗೆ ಅತಿ ಪ್ರಿಯವಾಗಿದೆ. ಪ್ರಿಯ ದೇವರ ವಾಕ್ಯವನ್ನು ದಾವೀದನೇ, ನೀನು ಉಸಿರಿದ ಧರ್ಮಶಾಸ್ತ್ರ ಸಾವಿರಾರು ಚಿನ್ನ ಬೆಲೆಯ ನಾಣ್ಯಗಳಿಗಿಂತಲೂ ನನಗೆ ಅತಿ. ಆ ರೀತಿಯಲ್ಲಿ ಪ್ರಿಯ ದೇವರ ವಾಕ್ಯನು ಪ್ರೀತಿಯಿಂದ ಓದುವವರಿಗೆ ದೇವರ ವಾಕ್ಯವು ಬಂಗಾರಕ್ಕಿಂತಲೂ ಅತಿ ಅಮೂಲ್ಯ. ಯಾಕೆ ಪ್ರಿಯ ಇದನ್ನು ನಾವು ನೋಡ್ತೇವೆ? ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ್ಟಾಗಿದ್ದ ಚಿನ್ನವನ್ನು ಪ್ರಿಯ ನೋಡ್ತೇವೆ. ಈ ಲಾವೋದಿಕೀಯ ಸಭೆಯ ದೂತನಿಗೆ ದೇವರ ಆತ್ಮನು ಇಲ್ಲಿ ಹೇಳುತ್ತೆ. ನಾನು ಓದ್ತೇನೆ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 14-18 ವಾಕ್ಯದಲ್ಲಿ, ಲಾವೋದಿಕೀಯ ಸಭೆಯ ದೂತನೇ ಬರೆ ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವತನು ಹೇಳುವುದೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತನ್ನಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನೀನು ನಿನ್ನ ಬಾಯಿಯಿಂದ ಕಾರುವೆನು. ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆಯಿಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟಿಲ್ದವನು ಆಗಿರು ತಿಳಿಯದೇ ಇದ್ದಿ. ಈ ಯಾವುದೇ ಸಭೆಯ ವಿಶ್ವಾಸಿಗಳು ತುಂಬ ಶ್ರೀಮಂತರಾಗಿದ್ದು, ಅವರು ಏನೂ ಯಾವ ರೀತಿ ಆರ್ಥಿಕ ಕೊರತೆ ಇಲ್ಲ. ಅದರಲ್ಲಿ ಯೇಸು ಕ್ರಿಸ್ತನು ಪೌದ ಸಭೆಗೆ ಹೇಳ್ತಾನೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ್ಟ ಆಗಿದ್ದ ಚಿನ್ನವನ್ನು ಆಗಿದೆ. ಪ್ರಿಯರೇ, ಇವತ್ತು ನೀವು ಆರ್ಥಿಕ ಸಮೃದ್ಧಿ, ಆರ್ಥಿಕ ಐಶ್ವರ್ಯ, ಆತ್ಮಿಕ ಐಶ್ವರ್ಯಕ್ಕೆ ಎಂದಿಗೂ ಹೋಲಿಕೆ ಮಾಡಬೇಡಿರಿ ಪ್ರಿಯರೇ. ಯಾಕಂದರೆ ಯಾರು ದೇವರಿಗೆ ದಶಮಾಂಶವನ್ನು ಕೊಡ್ತಾರೋ, ಕಾಣಿಕೆ ಕೊಡ್ತಿರೋ, ದಾನ ಧರ್ಮ ಮಾಡ್ತಿರೋ, ಪರೋಪಕಾರ ಮಾಡ್ತಾರೋ, ಅವರಿಗೆ ದೇವರು ಆರ್ಥಿಕ ಸಮೃದ್ಧಿಯನ್ನು ಕೊಡುವನಾಗಿದ್ದಾನೆ. ಅದು ದೇವರ ಆಜ್ಞೆ ಆಗಿದೆ. ಪ್ರತಿ ಆಜ್ಞೆಗೆ ಒಂದು ಆಶೀರ್ವಾದ ಇಟ್ಟಿದ್ದಾನೆ. ಅದು ನಿಮಗೆ ಆತ್ಮಿಕ ಐಶ್ವರ್ಯ ಕೊಡುವುದಿಲ್ಲ. ಇಲ್ಲಿ ದೇವರ ಆತ್ಮನೇ ಅವರು ಆರ್ಥಿಕವಾಗಿ ತುಂಬ ಐಶ್ವರ್ಯವಂತರು, ಆದರೆ ಅವರ ಆತ್ಮೀಯದಲ್ಲಿ ಬಡವರು ಆಗಿದ್ದರು. ಅದಕ್ಕೆ 15ನೇ ವಾಕ್ಯದಲ್ಲಿದೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ್ಟ ಹಾಕಿದ ಚಿನ್ನ, ಅದು ದೇವರ ವಾಕ್ಯ. ಅದಕ್ಕೆ ಬರೀ ದಾವೀದನೇ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರ ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಪ್ರಿಯ, ನೀವು ಆತ್ಮಿಕದಲ್ಲಿ ಶ್ರೀಮಂತರಾಗಬೇಕಾದರೆ ಪುಟ್ಟ ಆಗಿದ ಚಿನ್ನ ತೆಗೆದುಕೊಳ್ಳುವುದರ ಅರ್ಥವಾಗಿದೆ. ದಿನಾಲು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಪ್ರೀತಿಪೂರ್ವಕವಾಗಿ ಓದುವರಾಗ ಎಷ್ಟು ಓದುತ್ತೀರೋ, ಧ್ಯಾನ ಮಾಡುತ್ತೀರೋ, ಆಗ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಚಿನ್ನದ ಹಾಗೆ ನಿಮ್ಮ ಆತ್ಮವನ್ನು ಶೃಂಗರಿಸ್ತೀರಿ. ಅದು ದೇವರಿಗೆ ಬೇಕು. ನಿಮ್ಮ ಆರ್ಥಿಕ ಸಮೃದ್ಧಿ ಆತ್ಮಿಕ ಸಮೃದ್ಧಿಗೆ ಹೋಲಿಕೆ ಮಾಡಬಾರ್ದು. ಆರ್ಥಿಕ ಸಮೃದ್ಧಿ ನಮಗೆ ಲೋಕದಿರುವಾಗ ನಮಗೆ ಬೇಕು, ಅದೇ ದೇವರಿಗೆ ಬೇಕು. ಆತ್ಮಿಕ ಸೌಂದರ್ಯ ಅದು ಪುಟ್ಟಾಗಿದ್ದ ಚಿನ್ನ. ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಿ ಪ್ರೀತಿ ಮಾಡಿದರೆ ನಿಮ್ಮ ಆತ್ಮವು ಪುಟ್ಟ ಚಿನ್ನ ಧರಿಸುವಾಗ ನಿಮ್ಮ ಆತ್ಮದ ಮುಂದೆ ಅತಿ ಸುಂದರವಾಗಿ ಕಾಣುತ್ತೀರಿ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತ ಆ ಸಭೆಗೆ ಹೇಳುತ್ತಾನೆ. ಪ್ರಿಯರೇ, 4ನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯವು ಜೇನುತುಪ್ಪಗಿಂತಲೂ ಸಿಹಿಯಾಗಿದೆ. ನಾನು ನೋಡ್ತೇವೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ 103 ಮತ್ತು 104ನೇ ವಾಕ್ಯ, ನಿನ್ನ ನುಡಿಗಳು ನನ್ನ ನಾಲಿಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯ ಮಾರ್ಗಗಳನ್ನೆಲ್ಲ ಅಡುಗೆ ಮಾಡ್ತೇನೆ. ಫಸ್ಟ್ ಅದೇ ದೇವರ ವಾಕ್ಯನ ಎಷ್ಟು ಓದುತ್ತೀರೋ ಎಷ್ಟು ಅದು ನಿಮಗೆ ರುಚಿಯನ್ನು ಕೊಡುತ್ತೆ. ಇನ್ನೂ ಓದುವ ಅದಕ್ಕೆ ದೇವರ ಅತಿ ಹೆಚ್ಚಾಗಿ ಓದಿರಿ, ಎಷ್ಟು ಆಗಿದೆ ಅಷ್ಟು ಓದಿರಿ. ಯಾಕಂದರೆ ಅಪ್ಪದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಆಜ್ಞೆ ಕೊಡುತ್ತಾನೆ ವಿಶ್ವಾಸಿಗಳಿಗೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಯಾಗಿದೆ. ದೇವರ ವಾಕ್ಯವು ನಿಮ್ಮದೇ ಸಮೃದ್ಧಿಗೆ ತುಂಬಲ್ಪಡಬೇಕು. ಹಾಗಾದರೆ ಅದಕ್ಕೋಸ್ಕರ ಈ ವಾಕ್ಯ ಓದುವಾಗ ಅದು ರುಚಿ ಕೊಡುತ್ತದೆ. ಅದು ಇನ್ನೂ ಓದೋಕ್ಕೆ ಓದೋಕ್ಕೆ ಎಷ್ಟು ವಾಕ್ಯ ಓದ್ತೀರಿ ಅಷ್ಟು ನಿಮ್ಮ ಆತ್ಮಿಕ ಅದು ಸಿಹಿಯನ್ನು ಕೊಡ್ತದೆ. ಮತ್ತು ಆ ವಾಕ್ಯ ಓದೋದ್ರ ಮುಖಾಂತರ ನೀವು ಬುದ್ಧಿವಂತರಾಗ್ತೀರಿ. ಎಲ್ಲ ಮಿಥ್ಯವನ್ನು ಹಾಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ದಾವೀದನಂತಾನೆ ದೇವರ ವಾಕ್ಯವು ಜೇನುತುಪ್ಪಗಿಂತಲೂ ಸಿಹಿಯಾಗಿದೆ ಎಂಬುದೇ ಆ ಕೀರ್ತನೆ 19ನೇ ಕೀರ್ತನೆಯಲ್ಲಿ ಹೇಳ್ತಾನೆ. 5ನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯವು ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ. ಕೀರ್ತನೆ 119 ಅದರಲ್ಲಿ 11ನೇ ವಾಕ್ಯ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರಿಯರೇ, ದೇವರ ವಾಕ್ಯ ಬರೀ ಓದುವವರು ಮಾತ್ರವೇ ಆಗಿರದೆ ಅಲ್ಲಿ ನಂಬಿಕೆ ಓದಬೇಕು, ಹೊಸ ಓದಬೇಕು. ಓದುವಾಗ ದೇವರ ವಾಕ್ಯದ ಆಜ್ಞೆಗಳನ್ನು ಗಮನಿಸುವರಾಗಬೇಕು. ಆ ಆಜ್ಞೆಗಳನ್ನು ಬರೀ ಗಮನಿಸು ಮಾತ್ರ ಅಲ್ಲ, ಆ ಆಜ್ಞೆಗಳನ್ನು ನೀವು ಜ್ಞಾಪಕದಲ್ಲಿಡುವುದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ನೀವು ಬಚ್ಚಿಟ್ಟುಕೊಂಡರೆ ಮಾತ್ರವೇ ಇಲ್ಲಿ ದಾವೀದನೇ
ಆ ವಾಕ್ಯವು ಪ್ರಿಯರೇ ನಿಮಗೆ ಪಾಪ ಮಾಡಲಿಕ್ಕೆ ತಡೆಗಟ್ಟುತ್ತದೆ. ಪಾಪ ಮಾಡುವಾಗ ಪಾಪ ಎಂಬುದಾಗಿ ಎಚ್ಚರಿಕೆ ಕೊಡುತ್ತದೆ. ಒಬ್ಬ ವಿಶ್ವಾಸಿಯಲ್ಲಿ ಅಥವಾ ಒಬ್ಬ ಯೇಸು ನಂಬಿಕೊಂಡು ನೀರಿನ ಮುಳುಗಿದ ಅಂತಕೊಂಡು ದೇವರ ವಾಕ್ಯನೂ ಓದದೇ ಇರುವುದಾದರೆ ನೀವು ಪಾಪ ಮಾಡುವಾಗ ನಿಮಗೆ ಯಾವ ಎಚ್ಚರಿಕೆಯೂ ನಿಮ್ಮ ಆತ್ಮ ಕೊಡದೆ ನೀವು ಬಿಂದಾಸಾಗಿ ಪಾಪ ಮಾಡುತ್ತೀರಿ. ದೇವರ ಕೃಪೆ ಉಂಟು ಪಾಪ ಮಾಡಿ ಅದಕ್ಕೆ ಲಾಸ್ಟ್ ನಿಮಗೆ ದೇವರ ಶಿಕ್ಷೆ ಬರುವಾಗ ಗೊತ್ತಾಗುತ್ತದೆ ಯಾಕೆ ಈ ರೀತಿಯ ಕಷ್ಟ ಬಂತು. ಅದಕ್ಕೆ ಪ್ರಿಯರೇ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ವಾಕ್ಯದ ಹೆಚ್ಚಾಗ್ತದೆ. ದಾವಿದನೇ ದೇವರ ವಾಕ್ಯ ಯಾರು ಓದುತ್ತಾರೋ ಅವರಿಗೆ ದೇವರ ವಾಕ್ಯ ಎಚ್ಚರಿಕೆ ಕೊಡದೆ ಪಾಪ ಮಾಡುವಂಥ ಮೊದಲೇ ಪಾಪ ಹತ್ತಿರ ಬರುವಾಗಲೇ ಶೋಧನೆ ಹತ್ತಿರ ಬರುವಾಗ ದೇವರ ಆತ್ಮನು ನಿಮ್ಮ ಆತ್ಮ ಎಚ್ಚರಿಕೆ ಕೊಡೋದು. ಯಾಕೆ ಅದು ಹೇಗೆಂದರೆ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡು. ಹಾಗಾದರೆ ದಾವಿದನು ಪ್ರಿಯರೇ ಆತನ ಒಂದು ಅಭ್ಯಾಸ ಇತ್ತು. ಆತನು ಬೆಳಿಗ್ಗೆ ರಾತ್ರಿ ದೇವರು ಓದುತ್ತಿದ್ದನು, ಧ್ಯಾನ ಮಾಡುತ್ತಿದ್ದನು. ಅಷ್ಟೇ ವಾಕ್ಯನು ಜ್ಞಾಪಕದಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಇಡೀ ಬೈಬಲ್ ನಿಮಗೆ ಜ್ಞಾಪಕಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ದೇವರ ವಾಕ್ಯದ ಆಜ್ಞೆಗಳು ನಿಮಗೆ ಸಿಗುವಾಗ ಅದು ಪುನಃ ಓದಿ ಅದು ನಿಮ್ಮಲ್ಲಿ ಜ್ಞಾಪಕ ಇಡುವುದಕ್ಕೆ ಪ್ರಯತ್ನ ಮಾಡಿರಿ. ಆಗ ದೇವರ ಆತ್ಮನು ನಿಮ್ಮ ಆತ್ಮವು ಪ್ರಿಯರೇ ಪಾಪದ ಶೋಧನೆಗಳು ಬರುವಾಗ ನಿಮ್ಮ ಆತ್ಮ ಎಚ್ಚರಿಕೆ ಕೊಡುತ್ತದೆ. ಪಾಪ ಮಾಡಲಿಕ್ಕೆ ಅದು ನಿಮಗೆ ಬಿಡುವುದಿಲ್ಲ. ಒಂದು ವೇಳೆ ಬಾಯಿ ತಪ್ಪಿ ಪಾಪ ಮಾಡಿ ಇಮ್ಮಿಡಿಯೇಟ್ ನಿಮ್ಮ ಆತ್ಮ ನಿಮಗೆ ಎಚ್ಚರಿಕೆ ಗಂಟೆ ಬಾರಿಸಿದೆ. ಅದು ಪಾಪ ನಿಮ್ಮ ಆತ್ಮ ನಿಮಗೆ ಕೂಗುತ್ತದೆ, ನೀವು ಪಶ್ಚಾತ್ತಾಪ ಪಡುತ್ತೀರಿ. ಅದು ಯಾರಲ್ಲಿ ದೇವರ ವಾಕ್ಯವಿಲ್ಲವೋ ಆ ವಿಶ್ವಾಸಿ ತಾನು ದೇವರ ಮಗಳು ಕೃಪೆ ಉಂಟು ಎಂಬುದಾಗಿ ಪಾಪವನ್ನು ಮಾಡ್ತಾ ಇರುತ್ತಾರೆ. ಪಾಪದ ಬಗ್ಗೆ ಅವರಿಗೆ ಪಶ್ಚಾತ್ತಾಪ ಇಲ್ಲ, ಅವರಿಗೆ ದೇವರ ಭಯ ತೋರಿಬರುವುದಿಲ್ಲ. ಲಾಸ್ಟಿಗೆ ಅವರಿಗೆ ಕಷ್ಟಗಳು ಬರುವಾಗ, ಶಿಕ್ಷೆಗಳು ಬರುವಾಗ, ರೋಗಗಳು ಬರುವಾಗ ಅಯ್ಯೋ ಯಾಕೆ ನನಗೆ ಈ ಕಷ್ಟ ಬಂದ ದೇವರಿಗೆ ಗುಣಗುಟ್ಟುತ್ತಾರೆ. ಮತ್ತು ಕೆಲವರು ದೇವರ ಮೇಲೆ ನಂಬಿಕೆ ಬಿಟ್ಟು ಬಿಡುತ್ತಾರೆ. ಅದಕ್ಕೆ ಆ ರೀತಿ ಆಗಬಾರದು ಎಂಬುದಾಗಿ ದಾವೀದನು ಹೇಳ್ತಾನೆ, ನಿನ್ನ ಭಯ ಪರಿಶುದ್ಧವಾಗಿದೆ, ಅವು ಕೇವಲ ನ್ಯಾಯವಾಗಿವೆ, ಅವು ಬಂಗಾರಕ್ಕಿಂತ ಅತಿ ಹೆಚ್ಚಾಗಿ ಅದು ಬಂಗಾರಕ್ಕಿಂತ ಅತಿ ಪ್ರಿಯವಾಗಿದೆ, ಅದು ಜೇನುತುಪ್ಪದ ಸಿಹಿಯಾಗಿದೆ ಮತ್ತು ಆ ವಾಕ್ಯವು ಎಚ್ಚರಿಕೆ ಕೊಡುತ್ತದೆ ಎಂಬುದಾಗಿ ಅಪೊಸ್ತಲ ಅಲ್ಲಿ ದಾವೀದನು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ ತನಕ. ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ಅವು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ದೃಪಲಿ ಸ್ವಲ್ಪ. ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿ ಉಪದೇಶ ಬಿಡ. ಅದು ಅರ್ಥವಾಗಿದೆ. ದೇವರು ತನ್ನ ಸಭೆಯಲ್ಲಿ ಸಭಾಪಾಲಕನಿಟ್ಟಿದ್ದಾನೆ. ಅವರು ನಿಮ್ಮ ಆತ್ಮೀಯ ತಂದೆ ಹಾಕಿಕೊಂಡು ನಿಮಗೆ ಬೋಧಿಸುವ ಆ ಉಪದೇಶವನ್ನು ನೀವು ಕೈಕೊಳ್ಳುವರಾಗಬೇಕು. ಆ ನಿಮ್ಮ ಆತ್ಮಿಕ ತಂದೆಯನ್ನು ಕೊಟ್ಟ ಉಪದೇಶವನ್ನು ಎಂದಿಗೂ ಬಿಡಬಾರದು ಅಂತ ಸೌಲ್ ಮಾಡ್ತಾನೆ. ಯಾಕೆಂದರೆ ಅವುಗಳನ್ನ ಹೃದಯಕ್ಕೆ ನಿರಂತರ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸಿಕೋ, ನೀನು ನಡೆಯುವಾಗ ಉಪದೇಶ ನಡೆಸು. ಪ್ರಿಯರೇ, ನಿಮ್ಮ ಸಭೆಯಲ್ಲಿ ಈ ಟಿ ವಿ ಮಾಧ್ಯಮದಲ್ಲಿ ದೇವರ ಆತ್ಮನು ಕೊಡುವ ಈ ಸಂದೇಶವನ್ನು ಪ್ರಿಯರೇ ನೀವು ಕೇಳಿಕೊಂಡು ಅದನ್ನು ಜ್ಞಾಪಕದಲ್ಲಿ ಅದನ್ನು ನಿಮ್ಮ ಇಟ್ಟಲ್ಲಿರುತ್ತಾರೆ. ಈ ಉಪದೇಶ ಪ್ರಿಯರೇ ನೀವು ಪಾಪ ಮಾಡುವಾಗ, ನೀವು ಮಲಗುವಾಗ, ನಡೆಯುವಾಗ, ಪ್ರಯಾಣ ಮಾಡುವಾಗ ನಿಮಗೆ ಅದು ಸರಿಯಾದ ದಾರಿಗೆ ನೀವು ನಡೆಯುವಾಗ ಆ ಉಪದೇಶ ನಿಮ್ಮ ಸರಿಯಾದ ದಾರಿಗೆ ದೇವರ ಚಿತ್ತ ಪ್ರಕಾರ ನಡೀಲಿಕ್ಕೆ, ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡಲಿಕ್ಕೆ ಪರಿಶುದ್ಧ ರೀತಿಯಲ್ಲಿ ನಡೆಸ್ತದೆ. ಮಲೆಕೊಂಡಾಗ ಅದು ಕಾಯ್ತದೆ. ತಪ್ಪರೆ ಅದು ಅನೇಕರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಭಯ ಬರುತ್ತದೆ. ಅದಕ್ಕೋಸ್ಕರ ಯಾರಲ್ಲಿ ದೇವರ ವಾಕ್ಯ ಉಂಟು ನಿಮಗೆ ರಾತ್ರಿಯಲ್ಲಿ ಸುಖಕ್ಕೆ ಅವರ ನಿದ್ದೆ ಬರ್ತದೆ. ದೇವರ ವಾಕ್ಯ ನಿಮ್ಮನ್ನು ಎಲ್ಲ ಆಪತ್ತಿನಿಂದ, ಎಲ್ಲ ದುರ್ಮರಣದಿಂದ, ಎಲ್ಲ ದುರ್ಘಟನೆಯಿಂದ, ಎಲ್ಲ ಥರದ ಸಾಂಕ್ರಾಮಿಕ ವ್ಯಾಧಿಗಳಿಂದ ನಿಮ್ಮನ್ನು ಕಾಪಾಡುತ್ತದೆ ಪ್ರಿಯರೇ. ಅದಕ್ಕೆ ನಾವು ನೋಡ್ತೇವೆ ಕೀರ್ತಿ 91ನೇ ಕೀರ್ತಿಯಲ್ಲಿ ದಾವಿದನೇ, ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ 10,000 ಜನರು ಬಿದ್ದರೂ ನಿನಗೇನು ತಟ್ಟುವುದಿಲ್ಲ, ನಿನ್ನೊಂದನ್ನು ಕಣ್ಣಾರೆ ಕಂಡು ದುಷ್ಟ ಪ್ರತಿನಿಧಿಸ. ಯಾರಲ್ಲಿ ದೇವರ ವಾಕ್ಯ ಉಂಟು, ಯಾರು ದೇವರ ಸೇವಕ ಕೊಟ್ಟ ಉಪದೇಶವನ್ನು ಕೇಳಿ ಅದು ಮರೆತು, ಆಗ ಅದು ಪ್ರಿಯರೇ ಲೋಕದಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತಾ ಉಂಟು ಪ್ರಿಯರೇ. ಲೋಕದಲ್ಲಿ ಎಲ್ಲಿ ಹೋದರೂ ಸಂರಕ್ಷಣೆ ಇಲ್ಲ ಪ್ರಿಯರೇ. ಯಾರು ರೋಗಿಗಳು ಯಾರು ಒಳ್ಳೆ ಗೊತ್ತಾಗೋದಿಲ್ಲ. ಹಾಗಾದರೆ ಪ್ರಿಯರೇ ನಿಮ್ಮ ಮಗಲ್ಲಿ 1000 ಜನ ರೋಗಗಳು ಇದ್ದರೂ ಪ್ರಿಯರೇ 10,000 ಜನ ರೋಗ ಸತ್ತು ಹೋದರೂ ಪ್ರಿಯರೇ ನಿಮ್ಮಲ್ಲಿ ದೇವರು ಉಪದೇಶಿರುವಾಗ ನಿಮ್ಮಲ್ಲಿ ನಂಬಿಕೆ ಇರ್ತದೆ. ನೀವು ನಂಬುತ್ತೀರಿ, ಯಾವ ರೋಗವು ನನ್ನ ಮುಟ್ಟುವುದಿಲ್ಲ. ಯಾಕಂದರೆ ದೇವರು ವಾಕ್ಯ ಎಂಬ ಯೇಸು ಕ್ರಿಸ್ತನು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ನಂತರ ಎಚ್ಚರಗೊಂಡಾಗ ನಿಮ್ಮದು ಮಾತನಾಡ್ತದೆ. ದೇವರ ವಾಕ್ಯ ನಿಮ್ಮ ಹತ್ರ ಮಾತನಾಡ್ತದೆ, ನಿಮಗೆ ಸರಿಯಾದ ದಾರಿಗೆ ನಡೆಸ್ತದೆ. ಪಾಪವಿದ್ದರೆ
ಪಶ್ಚಾತ್ತಾಪ ತರುತ್ತದೆ. ಅದಕ್ಕೆ ಪ್ರೇರೆ ದೇವರ ವಾಕ್ಯ ಅತಿ ಇಂಪಾರ್ಟೆಂಟ್ ಆಗಿದೆ. ನೀವು ಈ ವಾಕ್ಯ ಕೇಳುತ್ತೀರಿ ಟೀಮದಲ್ಲಿ, ಬರೀ ಕೇಳಿ ಬಿಡಬೇಡಿರಿ, ಅದು ಅಂಗೀಕಾರ ಮಾಡಿರಿ, ಅದು ಜ್ಞಾಪಕದಿರಿ. ಪುನಃ ಈ ಟ್ಯೂಬ್ ಬೇಕಾದ್ರೆ ಕೇಳಿರಿ, ಪುನಃ ಕೇಳಿರಿ, ಅನೇಕ ಇದನ್ನು ಶೇರ್ ಮಾಡಿ ಪ್ರೇರೆ. 20 ಮಾಕದೆ ಆಜ್ಞೆ ದೀಪ ಉಪದೇಶವೇ ಬೇರೆ. ಈ ಉಪದೇಶವು ನಿಮಗೆ ನಿಮ್ಮ ಜೀವಿತಕ್ಕೆ, ನಿಮ್ಮ ಈ ಲೋಕದಲ್ಲಿ ನೀವು ನಡೆಯೋಕ್ಕೆ ಅದು ಬೆಳಕು ಆಗಿದೆ. ಶಿಕ್ಷಣಪೂರ್ವಕದ ಬೋಧನೆಯೇ ಜೀವದ ಮಾರ್ಗ. ಈ ಬೋಧನೆ ಪರೇ ನಿಮ್ಮ ಆತ್ಮಿಕ ಜೀವಕ್ಕೆ, ನಿತ್ಯ ಜೀವಕ್ಕೆ ನಡೆಸುವ ಮಾರ್ಗವಾಗಿದೆ. ಅದಕ್ಕೋಸ್ಕರ ದಾವೀದನೇ ನಿನ್ನ ವಾಕ್ಯವು ಪಾಪವನ್ನು ಮಾಡದಂತೆ ಎಚ್ಚರಿಕೆಗಳಾಗಿದೆ. ನೀವು ಇವತ್ತು ಈ ಲೋಕದಲ್ಲಿರುವಾಗ ಪಾಪರಹಿತ ಜೀವನ ಮಾಡಬೇಕಾ? ವಾಕ್ಯ ನಿಮ್ಮರೆ ತುಂಬಲ್ಪಡಬೇಕು. ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಂಡರೆ ಆ ವಾಕ್ಯ, ಆ ಉಪದೇಶ ಪರೇ ನಿಮ್ಮ ಹತ್ರ ಮಾತನಾಡ್ತದೆ, ನಿಮ್ಮನ್ನು ಕಾಪಾಡದೆ, ಪಾಪದ ಬೀಳದಂತೆ ನಿಮ್ಮನ್ನು ಕಾಪಾಡುತ್ತದೆ ಪರೇ. 6ನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯ ಕೈಕೊಳ್ಳುವುದರಿಂದ ಭಾಳ ಫಲ ಸಿಗ. ದಾವೀದನೇ ದೇವರ ವಾಕ್ಯವನ್ನು ಕೈಕೊಳ್ಳುತ್ತಾರೋ ಅವರಿಗೆ ಭಾಳ ಫಲ ಸಿಗ್ತದೆ. ಅದು ಅರ್ಥ ನೋಡೋಪ್ರೆ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನ ಭೂಮಿಯಲ್ಲಿ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರ ಮಾತು ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುತ್ತದೆ. ನೋಡ್ತೇವೆ ಇದನ್ನು ಕಂಡ 28ರಲ್ಲಿ 3ರಿಂದ 14 ವಾಕ್ಯದ ಎಲ್ಲ ಆಶೀರ್ವಾದಗಳು ಇಲ್ಲಿ ಬರೆಯಲ್ಪಟ್ಟಿದೆ. ಬರೀ ಯಾವಾಗ ನೀವು ದೇವರ ವಾಕ್ಯಗಳನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಿರೋ, ದೇವರ ವಾಕ್ಯದ ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆಯೂ, ನಿಮ್ಮ ಮಕ್ಕಳ ಮೇಲೆಯೂ, ನಿಮ್ಮ ಸಂತತಿಯ ಮೇಲೆಯೂ, ನಿಮ್ಮ ಕೆಲಸ ಎಲ್ಲದ ದೇವರ ಆಶೀರ್ವಾದ ಅನುಭವ ಮಾಡುತ್ತೀರಿ. ಅದು ಯಾರು ದೇವರ ಆಜ್ಞೆ ಅವಿಧರ್ತರೋ ಅವರ ಮೇಲೆ ಶಾಪ ಬರುತ್ತದೆ ಎಂಬುದಾಗಿ ಇಲ್ಲಿ 15ನೇ ವಾಕ್ಯ ಇರ್ತದೆ. ಹೊಸ ನೋಡ್ತೇವೆ, ಶಾಪದ ಬದಲಲ್ಲಿ ಬರುತ್ತದೆ ಕಷ್ಟ, ಸಂಕಟ, ನೋವು, ವೇದನೆಗಳು ಬರ್ತವೆ. ಕಾರಣ ಪರೇ ಎಲ್ಲಿಯಾದರೂ ದೇವರ ವಾಕ್ಯಕ್ಕೆ ಅವಿಧರಾದರೆ ಅವಿಧತೆಯ ಫಲ, ಕಷ್ಟ, ಸಂಕಟಗಳು ಬರ್ತವೆ. ಆಗದೆ ಪರಿ ನಿಮಗೆ ಲೋಕ ಜೀವಿಸುವಾಗ ಆಶೀರ್ವಾದವು, ಶುಭವೂ ನಿಮಗೆ ಬೇಕಾ? ಒಂದೇ ಕಂಡೀಷನ್, ಈ ವಾಕ್ಯ ಬರೀ ಕೇಳುವವರೇ ಆಗಿರಬೇಡಿರಿ. ಈಗ ಉಪದೇಶವನ್ನು ಕೈಗೊಂಡು ನಡೆಯುವುದರೆ ನಿಮಗೆ ಬಹಳ ಫಲವನ್ನು ತರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋಸನ ಪುಸ್ತಕ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಲಿರಲಿ, ಆಗಲಿರಲು ಅದನ್ನು ಧ್ಯಾನಿಸುತ್ತಾ ಅದೇ ಬರೆಯುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ. ಕರ್ತನ ಧರ್ಮಶಾಸ್ತ್ರ ಎಂದರೆ 10 ಆಜ್ಞೆಗಳು ಕೊಟ್ಟಿದ್ದಾನೆ. 10 ಆಜ್ಞೆ ಅತಿ ಪ್ರಾಮುಖ್ಯವಾಗಿವೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಅನೇಕ ಆಜ್ಞೆ ಕೊಟ್ಟಿದ್ದಾನೆ. ಈ ಆಜ್ಞೆಗಳು ಪ್ರೇ ನೀವು ನಿಮ್ಮ ಮನಸ್ಸಲ್ಲಿಟ್ಟು ಇಲ್ಲಿ ಯೇಸು ಹೇಳ್ತಾನೆ, ಈ ಧರ್ಮಶಾಸ್ತ್ರನೇ ದೇವರು ಕೊಟ್ಟ ಆಜ್ಞೆಗಳು ನಿಮ್ಮ ಬಾಯಲ್ಲಿ ಆಗಲು ಮಾತನಾಡುವರಾಗಬೇಕು. ಅಷ್ಟೇ ಅಲ್ಲದೆ ಅದನ್ನು ಧ್ಯಾನ ಮಾಡಿ ಆ ಪ್ರಕಾರ ನಡೆಯುವುದರೆ 100% ನಿಮ್ಮ ಮಾರ್ಗದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಕೆಲಸದಲ್ಲಿ, ಎಲ್ಲದಲ್ಲಿ ನೀವು 100% ಸಕ್ಸಸ್ ಆಗುತ್ತೀರಿ. ಇವತ್ತು ಅನೇಕರು ಪ್ರೇರೆ ಬಿಸ್ನೆಸ್ಸಲ್ಲಿ ಸೋಲಿಸಲ್ಪಟ್ಟ ಕಾರಣ ಪ್ರೇರೆ ಎಲ್ಲಿಯಾದರೂ ದೇವರ ಆಜ್ಞೆಗೆ ಅವಿಧರಾಗಿದೆ. ಎಷ್ಟೇನು ಕಷ್ಟಪಟ್ಟು ಬಿಸ್ನೆಸ್ ಮಾಡಿದರೂ ಆ ಬಿಸ್ನೆಸ್ನಲ್ಲಿ ನಿಮಗೆ ಉದ್ಧಾರ ಸಿಗೋದ ಕಾರಣ ಪ್ರೇರೆ ದೇವರ ಆಜ್ಞೆಗೆ ಅವಿಧರಾಗುವುದರೆ ಆಶೀರ್ವಾದ ಬರುವುದಿಲ್ಲ. ಅದಕ್ಕೆ ಇಲ್ಲಿ ಯೋಸುವನ್ನೇ ಮೋಜೆ ಯೋಸುಗೆ ಹೇಳ್ತಾನೆ, ಈ ಧರ್ಮಶಾಸ್ತ್ರವು ಯಾವನ್ನ ಬಾಯಿಲಿರಲಿ, ಆಗಲೂ ಅದನ್ನು ಧ್ಯಾನಿಸುತ್ತಾ ಅದೇ ಬರೋದನ್ನೆಲ್ಲ ಕೈಕೊಂಡು ನಡಿ, ಆಗಿನ ಮಾರ್ಗದೆಲ್ಲ ಸಫಲನಾಗ್ತದೆ. ಹಾಗಾದರೆ ನಿಮಗೆ ಸಕ್ಸಸ್ ಬೇಕು. ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಯೌವನ ಪ್ರಾಯ ಎಲ್ಲ ಒಂದೇ ಕಂಡೀಷನ್, ಆಗಲೂ ರಾತ್ರಿ ದೇವರ ವಾಕ್ಯನ ಓದಿರಿ, ವಾಕ್ಯದಲ್ಲಿರುವ ಆಜ್ಞೆಗಳನ್ನು ಓದಿರಿ, ಪ್ರತಿ ಆಜ್ಞೆಗಳನ್ನು ಧ್ಯಾನ ಮಾಡಿ ಅದರ ಪ್ರಕಾರ ನಡೆಯಿರಿ. 100% ನಿಮ್ಮ ಒಳ್ಳೆಯ ಭವಿಷ್ಯ, ಒಳ್ಳೆಯದನ್ನೇ ಹೊಂದಿಕೊಳ್ಳುತ್ತೀರಿ. ಒಳ್ಳೆಯ ಆಶೀರ್ವಾದವು ನಿಮಗೆ ಸಿಗ್ತದೆ. ಶುಭವು ಕೃಪೆಯೂ ಅನುಭವ ಮಾಡುತ್ತೀರಿ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿ ತನ್ನ ನಡತೆಯಿಂದ ಧನ್ಯನಾಗುವನು. ಪ್ರೇಲಿ ಯಾಕೋಬ ಹೇಳ್ತಾನೆ, ಈ ಟಿ ವಿ ಮಾಧ್ಯಮದಲ್ಲಿ ನೀವು ದೇವರ ವಾಕ್ಯವನ್ನು ಕೇಳಿದ ಈ ವಾಕ್ಯಗಳನ್ನು ಕೇಳಿದ ಬೋಧನೆ ಮರೆತು ಬಿಡಬೇಡಿರಿ. ಪ್ರೇರೆ ಸರಿಯಾಗಿ ಕೇಳಿರಿ, ಒಂದು ವಾಕ್ಯನ ನೋಟ್ ಮಾಡಿಕೊಳ್ಳಿರಿ, ನಿಮ್ಮ ನೋಟ್ಬುಕ್ಕನ್ನು ಬರೆದುಕೊಳ್ಳಿರಿ, ಅದು ಪುನಃ ಯೂಟ್ಯೂಬ್ ಕೇಳಿರಿ ಮತ್ತು ಅದನ್ನು ಲಕ್ಷ್ಯ ಕೊಟ್ಟು ಈ ವಾಕ್ಯವನ್ನು ಕೈಕೊಂಡು ನಡೆಯುವುದರೆ ಈ ಸಂದೇಶವು ನಿಮಗೆ ಎಲ್ಲ ಕಷ್ಟದಿಂದ,
ಎಲ್ಲ ಶಾಪದಿಂದ, ಎಲ್ಲ ರೋಗದಿಂದ, ಬಡದಿಂದ ಬಿಡುಗಡೆ ಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡುತ್ತದೆ. ಪ್ರೇರೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಯೋಹನ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನಿಗೆ ಮೆಚ್ಚಿದ ಕಾರ್ಯಗಳನ್ನು ಮಾಡು, ಏನೂ ಬೇಡಿಕೊಂಡರು ಆತನ ಪರಿ. ನೀವು ಅನೇಕರು ತುಂಬ ಪ್ರಾರ್ಥನೆ ಮಾಡ್ತೀರಿ, ಅದು ಬೇಕು ಇದು ಎಲ್ಲ ನಿಮ್ಮ ಪ್ರಾರ್ಥನೆಗೆ ಉತ್ತರ. ಒಂದೇ ಕಂಡೀಷನ್ ಪ್ರೇರೆ, ದೇವರ ಆಜ್ಞೆ ಕೈಕೊಂಡು ನಡೆಯಬೇಕು, ಆತನಿಗೆ ಮೆಚ್ಚಿದ ಕಾರ್ಯ ಮಾಡಿ ಏನೂ ಬೇಡಿಕೊಂಡಿದ್ರು ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರ ಭಯ ಪರಿಶುದ್ಧವಾಗಿದೆ, ಅದು ನ್ಯಾಯವಾಗಿವೆ, ಅದು ಬಂಗಾರಕ್ಕಿಂತ ಪ್ರಿಯವಾಗಿದೆ, ಜೇನು ತುಪ್ಪ ಸಿಹಿಯಾಗಿದೆ. ದೇವರ ವಾಕ್ಯ ಎಚ್ಚರಿಕೆ ಕೊಡ್ತದೆ, ದೇವರ ವಾಕ್ಯ ಕೈಕೊಂಡು ನಿಮಗೆ ಬಹಳ ಫಲ ಸಿಗ್ತದೆ ಎಂಬುದಾಗಿ ದಾವೀದ ಹೇಳ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಲ ನಿಮ್ಮ ಜೀವನ ಉತ್ತೇಜನಕರವಾಗುವುದೇ ನೀವು ಅಭಿವೃದ್ಧಿ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಎಷ್ಟು ನಾಮಲ್ಲಿ ಸ್ತೋತ್ರ ಕೊಂಡಾಡ್ತಾನೆ. ಈ ಸಂಘ ಪ್ರತಿಯೊಬ್ಬ ನೀನು ಮಾತಾದ ಪ್ರಕಾರ ನಿನ್ನ ಭಯ ಹೇಗೆ ಹೊಂದಿಕೊಳ್ಳುವುದು, ನಿನ್ನ ಭಯ ಎಂದರೆ ಏನು, ಎಲ್ಲ ವಿಷಯಕ್ಕೆ ನಿನ್ನ ಮಕ್ಕಳಲ್ಲಿ ಅನ್ನ ದೇವರ ಭಯವನ್ನು ತುಂಬಿಸಿದ್ದೇವರೇ. ನಿನ್ನ ವಾಕ್ಯವನ್ನು ಅಂಗೀಕಾರ ಮಾಡಿಕೊಂಡು ಮರೆತು ಬಿಡದೆ ಅದನ್ನು ಕೈಕೊಂಡು ನಡೆಯುವುದು, ನಿನ್ನ ವಾಕ್ಯದ ಎಲ್ಲ ಆಶೀರ್ವಾದವನ್ನು ಬಿಡೊಂದುಕೊಳ್ಳುವಂತೆ ಪ್ರತಿ ಕೃಪೆಯನ್ನು ಕೊಡಬೇಕು ನಾವು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.